ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ತಾನೇ ಚುನಾವಣೆಯ ಸಮಯ ಹತ್ತಿರ ಬರ್ತಾ ಇದೆ ಪ್ರಿಯರೇ. ನಾವು ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಜಿಲ್ಲೆಗೋಸ್ಕರ, ನಮ್ಮ ಊರುಗಳಿಗೋಸ್ಕರ, ವಿಶೇಷವಾಗಿ ಮತದಾರರಿಗೋಸ್ಕರ ಮತ್ತು ಮತದಾರರು ಚಲಾಯಿಸುವಂತಹ ಒಂದು EVM ಮಿಷಿನ್ಗೋಸ್ಕರ ಕೂಡ ನಾವು ಪ್ರಾರ್ಥಿಸಬೇಕು. ಆ EVM ಮಿಷಿನಲ್ಲೂ ಕೂಡ ಮೋಸದ ಕಾರ್ಯಗಳಾಗದಂತೆ ಅದಕ್ಕೂ ಕೂಡ ಪ್ರಾರ್ಥಿಸಬೇಕು. ಚುನಾವಣೆ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಬೇಕು. ಪ್ರತಿಯೊಬ್ಬರು ಕೂಡ ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಇಲ್ಲಿ ದಾನಿಯೇಲನ ಒಂದು ಕಥೆಯನ್ನು ನಾವು ತೆಗೆದುಕೊಳ್ಳೋದೇ ಆದರೆ, ದಾನಿಯೇಲನ ದಾರ್ಯಾವೇಶನ ಒಂದು ಆಡಳಿತದ ಸಮಯದಲ್ಲಿ ದಾನಿಯೇಲನು ಇದ್ದನು. ಈ ದಾನಿಯೇಲನ ಮೇಲೆ ತಪ್ಪುಗಳನ್ನು ಕಂಡುಹಿಡಬೇಕಂತ ಎಷ್ಟೋ ಜನ ಪ್ರಯತ್ನ ಪಟ್ಟರು ಪ್ರಿಯರೇ. ಅವನ ಮೇಲೆ ತಪ್ಪನ್ನು ಕಂಡುಹಿಡಲಿಕ್ಕೆ ಆಗಲಿಲ್ಲ. ಕೊನೆಗೆ ಅಲ್ಲಿರೋ ಜನಗಳು ಒಂದು ಐಡಿಯಾ ಮಾಡಿದ್ರು, ರಾಜನನ್ನೇ ದೇವರು ಮಾಡಿಬಿಟ್ಟು ರಾಜನಿಗಲ್ಲದೇ ದೇವರಿಗಾಗಲಿ ಬೇರೆ ಮನುಷ್ಯರಿಗಾಗಲಿ ಯಾರಾದರೂ ವಿಜ್ಞಾಪನೆ ಮಾಡಿಕೊಂಡ್ರೆ ಅವನನ್ನು ಆ ಒಂದು ಸಿಂಹದ ಗವಿಗೆ ಹಾಕಬೇಕು ಅಂತ ಹೇಳೋಂಥ ತೀರ್ಮಾನ ಮಾಡಿದ್ರು ಪ್ರಿಯರೇ. ಆ ಒಂದು ಸಿಂಹದ ಗವಿಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿ ದಾನಿಯೇಲ ಇದಕ್ಕೆ ಒಪ್ಪಿಕೊಳ್ಳೋದಿಲ್ಲ ಅಂತ ಗೊತ್ತಿದೆ. ಸಿಂಹದ ಗವಿಯಲ್ಲ, ಅದಕ್ಕಿಂತ ಭಯಂಕರವಾದ ಗವಿ ಹಾಕಿದ್ರು ಕೂಡ ಅವನು ಕರ್ತನಾದ ತಂದೆಯಾದ ದೇವರು ಅಥವಾ ಯೆಹೋವನನ್ನೇ ಆರಾಧಿಸೋದೊಂದು ಗೊತ್ತಿರೋ ಕಾರಣಕ್ಕೋಸ್ಕರ ಅಲ್ಲಿರೋ ಜನಗಳು ಈ ಒಂದು ಸಮಯದಲ್ಲಿ ಅವನು ರಾಜನಿಗೆ ವಿಜ್ಞಾಪನೆ ಮಾಡೋದಿಲ್ಲ ಅಂತ ಗೊತ್ತು. ನಿಮಗೆ ಇದರ ಕಥೆ ವಿವರಣೆ ಬೇಕಾದರೆ ಪೂರ್ತಿಯಾಗಿ ದಾನಿಯೇಲನ ಬರೆದ ಆ ದಾನಿಯೇಲನ 6ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ನೀವು ಓದ್ಬೋದು. ನಾನು ಇವಾಗ ಇಲ್ಲಿ ಚುಟುಕ ಕೊಡ್ತಾಯಿದ್ದೀನಿ. ದಾನಿಯೇಲನಿಗೆ ಶೋಧನೆಗಳು ಬಂದರೂ ಕೂಡ ಅವನು ಏನು ಮಾಡ್ದ, ಆ ಶೋಧನೆ ಸಮಯದಲ್ಲೂ ಕೂಡ ಆ ರಾಜನಿಗೆ ಗೌರವ ಕೊಡಲಿಲ್ಲ ಪ್ರಿಯರೇ. ಯಾಕೆಂದರೆ ಗೌರವ, ಘನ, ಮಾನ, ಮಹಿಮೆ ಸಲ್ಲಬೇಕಾಗಿರತಕ್ಕಂಥದ್ದು ದೇವರಿಗೆ ಮಾತ್ರ ಅಂತ ಗೊತ್ತಿದೆ. ಸೆರೆ ಒಯ್ಯಲ್ಪಟ್ಟಂಥ ದಾನಿಯೇಲ ದಾರ್ಯಾವೇಶನಂಥ ಅನ್ಯ ವ್ಯಕ್ತಿಯ ಅರಮನೆಯಲ್ಲಿದ್ದಾನೆ. ಆ ಜಾಗದಲ್ಲಿ ಆ ಒಂದು ಪ್ರಾಬ್ಲಮ್ ಎದುರಾಗಿದೆ. ನಾವಾಗಿದ್ದರೆ ಏನು ಮಾಡ್ತಿದ್ದು ಒಂದ್ಸಲ ಯೋಚನೆ ಮಾಡಿ. ಇಲ್ಲಿ ಏನಾಗಿದೆ, ಆ ರಾಜನ ಅಲ್ಲದೆ ಬೇರೆ ಯಾರ ಜೊತೆ ವಿಜ್ಞಾಪನೆ ಮಾಡ್ಕೋಬಾರ್ದು, ಮಾಡಿದವನು ಸಿಂಹದ ಗವಿಗೆ ಹಾಕಬೇಕು ಅಂತ ಒಂದು ನಿಬಂಧನೆ ಮಾಡಿಬಿಟ್ಟು ಅಲ್ಲಿರೋ ಜನಗಳು ಹಸ್ತಾಕ್ಷರ ಹಾಕ್ಸ್ಕೊಂಡಾಗ ಅದೇ 10ನೇ ವಾಕ್ಯದಲ್ಲಿ ನಾವು ಓದಿದ್ರೆ 9ರಿಂದ ಓದೋಣ. ರಾಜನಾದ ದಾರ್ಯಾವೇಶನು ನಿಬಂಧನ ಶಾಸನಕ್ಕೆ ರುಜು ಹಾಕಿದನು. ಶಾಸನಕ್ಕೆ ರುಜುವಾದ ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರವನ್ನು ಸಲ್ಲಿಸಿದನು. ಇಲ್ಲಿ ನೋಡಿ ಪ್ರಿಯರೇ, ಯಾವಾಗ ಶಾಸನಕ್ಕೆ ರುಜು ಹಾಕಿದರೆ ಗೊತ್ತಾದ ತಕ್ಷಣವೇ ಅವನ ರಾಜನಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಹೋದರು. ಇವತ್ತು ನಮ್ಮ ದೇಶವನ್ನು ಆಳುವಂಥ ಪ್ರಧಾನಮಂತ್ರಿಗೆ, ಮುಖ್ಯಮಂತ್ರಿಗಳು, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಅಧ್ಯಕ್ಷರು, ETC ಎಕ್ಸ್ಟ್ರಾ ಈ ಥರ ಇರ್ತಕ್ಕಂಥ ನಾಯಕರುಗಳಿಗೋಸ್ಕರ ನಾವು ಪ್ರಾರ್ಥಿಸಬೇಕು ಪ್ರಿಯರೇ. ಯಾವಾಗ ಶಾಸನಕ್ಕೆ ರುಜು ಹಾಕಿದ್ದು ಗೊತ್ತಾಯಿತೋ ಅವನ ತಕ್ಷಣ ಏನು ಮಾಡಿದ್ರು ಅಂತಂದರೆ ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ, ಅಂದರೆ ಆ ಒಂದು ಇಸ್ರಾಯೇಲಲ್ಲಿರ್ತಕ್ಕಂಥ ಯೆರೂಸಲೇಮ್ ಮುಖ್ಯ ಪಟ್ಟಣಕ್ಕೆ ಅದರ ಕಡೆಗೆ ಮುಖ ಹಾಕ್ಕೊಂಡು ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ 3 ಆವರ್ತಿ ದಿನಕ್ಕೆ 3 ಆವರ್ತಿ ಮೊಣಕಾಲು ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರವನ್ನು ಸಲ್ಲಿಸಿದನು. ಅಂದರೆ ಕೊಟ್ಟಂಥ ಶಾಸನಕ್ಕೂ ನಾವು ಸ್ತೋತ್ರ ಮಾಡಬೇಕು, ಕೊಡದೆ ಅದನ್ನು ಬಚಾವ್ ಮಾಡಿದಾಗಲೂ ನಾವು ಸ್ತೋತ್ರ ಮಾಡಬೇಕು ಪ್ರಿಯರೇ. ಅಲ್ಲಿಂದ ಏನಾಯಿತು, ದೇವರ ನಮಗೆ ಸ್ತೋತ್ರವಾಗಲಿ. ಅಲ್ಲಿಂದ ಅವನು ಹಿಡ್ಕೊಂಡೋಗಿ ಅವನನ್ನು ಸಿಂಹದ ಗವಿಯೊಳಗಡೆ ಹಾಕಿದ್ರು. ಆದರೂ ಕೂಡ ಅವನು ಭಯಪಡಲಿಲ್ಲ. ಅವನು ದೇವರ ನಾಮವನ್ನು ಮಾತ್ರ ಮಹಿಮೆಪಡಿಸಿದ ಪ್ರಿಯರೇ. ಹಾಗೆಯೇ ಪ್ರಿಯರೇ, ಇವತ್ತು ನಮಗೆ ವಿರುದ್ಧವಾಗಿ ಯಾವುದೇ ರಾಜಕೀಯ ಶಕ್ತಿಗಳು ಬಂದರೂ ಕೂಡ, ಯಾವುದೇ ಅಂಧಕಾರ ಶಕ್ತಿಗಳು, ಯಾವುದೇ ದುಷ್ಟರ ಶಕ್ತಿಗಳು, ಯಾವುದೇ ದುರಾತ್ಮ ಶಕ್ತಿಗಳು ಬಂದರೂ ಕೂಡ ನಾವು ಭಯಪಡದಂತೆ ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ನಾವು ರೆಡಿಯಾಗಿರ್ಬೇಕು ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಮುಂದಕ್ಕೆ ಚುನಾವಣೆ ಬರ್ತಾರೋ ಕಾರಣಕ್ಕೋಸ್ಕರ ಉತ್ತಮವಾದಂತಹ ರಾಜಕೀಯ ವ್ಯವಸ್ಥೆ ಆಗಲಿ ಅಂತ ಪ್ರಾರ್ಥನೆ ಮಾಡಿ, ಉತ್ತಮವಾದ ಸರ್ಕಾರ, ದೇವರು ಮೆಚ್ಚಿದಂಥ ಸರ್ಕಾರ ಬರಬೇಕು. ಈ ಸಮಯದಲ್ಲಿ ಜನಗಳು ತಪ್ಪಾದ ರೀತಿಯಲ್ಲಿ ಮತಗಳನ್ನು ಹಾಕದಂತೆ ಪ್ರಾರ್ಥಿಸಿ. ಇವತ್ತಿನಿಂದಾನೇ ನೀವು ಚುನಾವಣಾ ಅಧಿಕಾರಿಗಳು, ಪೋಲಿಂಗ್ ಏಜೆಂಟ್ಗಳು ಮತ್ತು ನಾಯಕರುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲೆಕ್ಷನ್ಗಾಗಿ ಓಡಾಡ್ತಕ್ಕಂಥ ವ್ಯಕ್ತಿಗಳು, ಮತಗಟ್ಟೆಯಲ್ಲಿ ಇರತಕ್ಕಂಥ ಮತಗಟ್ಟೆ ಅಧಿಕಾರಿಗಳು, ಪೊಲೀಸ್ ವ್ಯವಸ್ಥೆ ಮತ್ತು ಲಂಚ ಕೊಟ್ಟು
ಮತವನ್ನು ಕದ್ದುಕೊಳ್ಳತಕ್ಕಂಥದ್ದು, ಇದಕ್ಕೆಲ್ಲದಕ್ಕೂ ಕೂಡ ನಾವು ಪ್ರಾರ್ಥಿಸಬೇಕು ಪ್ರಿಯರೇ. ಯಾಕಂದರೆ ಯಥಾರ್ಥವಾಗಿ ಜನಗಳು ಬುದ್ಧಿವಂತರಾಗಿ ತಮಗೆ ಬೇಕಾದಂಥ ಉತ್ತಮವಾದ ಸರ್ಕಾರನ ಆಯ್ದುಕೊಳ್ಳಲಿ. ಜಾತಿ ಮಧ್ಯೆ ಜಗಳ ತಂದಾಕತಕ್ಕಂಥ ಸರ್ಕಾರ ಬೇಡ ಪ್ರಿಯರೇ. ಹೆಚ್ಚಿನ ಬೆಲೆ ಏರಿಕೆ ಮಾಡುವಂಥ ಸರ್ಕಾರ ಬೇಕಾಗಿಲ್ಲ ಪ್ರಿಯರೇ. ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಕ್ಕಂಥ ಸರ್ಕಾರ ಬೇಕಾಗಿಲ್ಲ ಪ್ರಿಯರೇ. ಅವನು ಆ ಜಾತಿ, ಇವನು ಈ ಜಾತಿಯಿಂದ ಕೀಳು ಜಾತಿ, ಮೇಲು ಜಾತಿಯಿಂದ ಮಾಡ್ತಕ್ಕಂಥ ಪಕ್ಷಗಳು ಬೇಕಾಗಿಲ್ಲ ಪ್ರಿಯರೇ. ಇವತ್ತು ಏನಾಗಿದೆ, ನಮ್ಮ ದೇಶವನ್ನು ಆಳುವಂಥ ಉತ್ತಮವಾದಂಥ ಸರ್ಕಾರಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಜಾತ್ಯತೀತ ರಾಷ್ಟ್ರ, ಇಲ್ಲಿ ಜಾತಿಯೇ ಇಲ್ಲ ಅಂತೇಳಿ ಜಾತಿಗಳ ಮಧ್ಯೆ ತಂದಾಕಿ ತಮಾಷೆ ನೋಡಿ ಹೊಡೆದು ನೋಡ್ತಾರೆ ನೋಡಿ, ಅಂಥ ಸರ್ಕಾರ ಬೇಕಾಗಿಲ್ಲ ಪ್ರಿಯರೇ. ಉತ್ತಮವಾದಂಥ ಸರ್ಕಾರ, ಬೆಲೆ ಏರಿಕೆ ಮಾಡಿದಂಥ ಸರ್ಕಾರ, ಪ್ರತಿಯೊಂದು ಮನೆಗೂ ಸೌಕರ್ಯಗಳನ್ನು ಕೊಡ್ತಕ್ಕಂತಹ ಆ ಸರ್ಕಾರವನ್ನೇ ನಾವು ಆಯ್ಕೆ ಮಾಡಬೇಕೇ ಹೊರತು ಬೇರೆ ಯಾವುದು ಇಲ್ಲ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಇವತ್ತಿನಿಂದ ಈ ಕ್ಷಣದಿಂದಲೇ ಚುನಾವಣೆಗೋಸ್ಕರ ಎಲ್ಲರೂ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿ, ನಿಮಗೆ ಗೊತ್ತಾದಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ. ಆಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ. ನಾವು ಮಂಡಿಕಾಲೂರಿ ದಾನಿಯೇಲ ಯಾವ ಥರ ಆ ಕಿಟಕಿಗಳನ್ನ ತೆರೆದು ಯೆರೂಸಲೇಮ್ ಕಡೆಗೆ ನೋಡುತ್ತಾ ಮೊಣಕಾಲೂರಿ ಬಾಗಿ ಪ್ರಾರ್ಥಿಸಿದನೋ, ಹಾಗೆ ನಾವು ಕೂಡ ಚುನಾವಣೆಗೋಸ್ಕರ ಪ್ರಾರ್ಥಿಸಿ ದೇವರ ನಾಮವನ್ನು ಮಹಿಮೆಪಡಿಸುವ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ.